ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗ ವೃತ್ತಿಪರ ಕೋರ್ಸ್ಗಳಿಗೆ ಪರೀಕ್ಷೆಯನ್ನು ನಡೆಸಿ ಈ ಅಪ್ಲಿಕೇಶನ್ ಹಾಕುವಾಗ ಯಾವ ಕ್ಲಾಸ್ ಎಲಿಜಿಬಿಲಿಟಿ ಆ ಅಭ್ಯರ್ಥಿಗಳಿಗೆ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿಗೆ ನಾವು ಸೀಟನ್ನು ನಾವು ಹಂಚಿಕೆ ಮಾಡ್ತೀವಿ. ಈ ಸಂಬಂಧ ಕ್ಲಾಸ್ಗಳ ಯಾವ್ದು ಅರ್ಹತೆ ಅನ್ನೋದನ್ನು ನಾವು ಈ ಬ್ರೋಷರ್ಲಿ ನಾವು ತಿಳಿಸಿದ್ದೀವಿ. ಎ ಇಂದ ಝೆಡ್ ವರೆಗೂ ಆ ಕ್ಲಾಸ್ಗಳಿದೆ. ಆ ಎ ಮತ್ತು ವೈ ಕ್ಲಾಸ್ ಈಗಾಗಲೇ ನಾವು ಈ ಆನ್ಲೈನಲ್ಲಿ ನಾವು ವೆರಿಫಿಕೇಶನ್ ಪ್ರೊಸೆಸ್ಸನ್ನು ಆಗಿದೆ. ಆಮೇಲೆ ಇನ್ನೂ ಕೂಡ ನಡೀತಾ ಇದೆ. ಯಾರ್ಯಾರು ಇನ್ಕಂಪ್ಲೀಟ್ ಆಗಿದೆ ಅವರು ಕೂಡ ಕಾಲೇಜಿಗೆ ಹೋಗಿ ಮಾಡ್ಕೋಬಹುದಾಗಿದೆ. ಎ ಮತ್ತು ವೈ ಬಿಟ್ಟು ಬೇರೆ ಬಿ ಸಿ ಡಿ ಇ ಎಫ್ ಜಿ ಅಂತಿದೆ. ಅಂದರೆ ಅರ್ಹತೆ ಅವರು ಆ ಕರ್ನಾಟಕ ಮಕ್ಕಳು ಸೀಟನ್ನು ತೆಗೆಯಬೇಕಾದ್ರೆ ಎಲಿಜಿಬಿಲಿಟಿ ಕ್ಲಾಸಲ್ಲಿ ಏನು ಅರ್ಹತೆ ಸರ್ಟಿಫಿಕೇಟ್ ಇದೆ ಅಂತ ನೋಡಿಕೊಂಡು ಅವ್ರು ನಾವು ಇದು ಕೆ ಇ ವೆಬ್ಸೈಟಲ್ಲಿ ನಾವು ಯಾವ ಸರ್ಟಿಫಿಕೇಟ್ ಅಂದರೆ ಬಿ ಕ್ಲಾಸ್ ಆದರೆ ಏನೇನು ಸರ್ಟಿಫಿಕೇಟ್ ತರಬೇಕು, ಸಿ ಕ್ಲಾಸ್ ಆದರೆ ಏನು ಸರ್ಟಿಫಿಕೇಟ್ ತರಬೇಕು, ಡಿ ಕ್ಲಾಸ್ ಆದರೆ ಏನು ಸರ್ಟಿಫಿಕೇಟ್ ತರಬೇಕು, ಅದನ್ನೆಲ್ಲ ನಾವು ಕೆ ಇ ವೆಬ್ಸೈಟಲ್ಲಿ ಹಾಕಿದ್ದೀವಿ. ಈ ವೆರಿಫಿಕೇಷನ್ ಪ್ರೊಸೆಸ್ಸನ್ನು ನಾವು ಸೀಟು ಹಂಚೆ ಆಯ್ಕೆ ಪ್ರಕ್ರಿಯೆಗೆ ಮೊದಲು ನಾವು ವೆರಿಫಿಕೇಷನ್ ಮಾಡಬೇಕಾಗ್ತದೆ. ಆ ವೆರಿಫಿಕೇಷನ್ ಮಾಡೋಕ್ಕೋಸ್ಕರ ಆ ಅಭ್ಯರ್ಥಿಯ ಎಲ್ಲ ಮೂಲ ದಾಖಲೆ ನಾವು ನೋಡಬೇಕಾಗ್ತದೆ, ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಪರಿಶೀಲನೆ ಮಾಡೋದಕ್ಕಂತಲೇ ನಾವು ಈ ಮೇ 5ರಿಂದ 15 ತಾರೀಕಿನವರೆಗೂ ನಾವು ಡೇಟನ್ನು ಆಲ್ರೆಡಿ ನಾವು ನಿಗದಿಪಡಿಸಿದ್ವಿ. ವೆರಿಫಿಕೇಷನ್ ಯಾವತ್ತು ಬರಬೇಕು ಅನ್ನೋದಕ್ಕೂ ಕೂಡ ನಾವು ಕೆ ವೆಬ್ಸೈಟ್ಲಿ ಒಂದು ಲಿಂಕನ್ನು ಓಪನ್ ಮಾಡಿ ತಮಗೆ ಯಾವತ್ತಿನ ದಿವಸ ಈ 5ರಿಂದ 15 ಮೇ 5ರಿಂದ 15 ಯಾವತ್ತು ಬರಬೇಕಂತ ಅನ್ನೋದು ಡೇಟನ್ನು ಅವರೇ ನಿಗದಿಪಡಿಸ್ಕೊಂಡು ಅವತ್ತಿನ ದಿವಸನೇ ಅವ್ರಿಗೆ ಏನು ಡೇಟ್ ಏನು ಕೊಡ್ತೀವಲ್ಲ ಆ ಲಿಂಕನ್ನು ಓಪನ್ ಮಾಡಿದಾಗ ಸ್ಲಾಟನ್ನು ಬುಕ್ ಮಾಡ್ಕೊಂಡಾಗ ಏನು ಡೇಟ್ ಫಿಕ್ಸ್ ಆಗುತ್ತೆ ಅವತ್ತಿನ ದಿವಸ ತಾವು ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಒಂದು ಸೆಟ್ ಜೆರಾಕ್ಸ್ ಕಾಪಿ, ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೇನು ಅಂತಂದರೆ ನಿಮಗೆ ಆ ಕ್ಲಾಸ್ಗಳ ಅನುಗುಣವಾಗಿ ಏನೇನು ಸರ್ಟಿಫಿಕೇಟ್ ಬೇಕು. ಮ್ಯಾಂಡೇಟ್ರಿ ಅಂತೂ ಈ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮ್ ಇದೆ ಪ್ರಿಂಟೌಟು, ಸಿ ಇ ಟಿ ಹಾಲ್ ಟಿಕೆಟ್ ಇದೆ ಪ್ರಿಂಟೌಟು, SLC ಮಾರ್ಕ್ಸ್ ಕಾರ್ಡ್ ಇದೆ, 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಇದೆ. ಅದರ ಜೊತೆಗೆ ನಿಮ್ಮದು ಎಲಿಜಿಬಿಲಿಟಿ ಕ್ಲಾಸ್ಗೆ ಅಂದರೆ ಉದಾಹರಣೆ ಕೊಡ್ತೀನಿ ನಾನು. ಈಗ ಬಿ ಕ್ಲಾಸ್ ಅಂದಾಗ ಅವರು ಪೇರೆಂಟ್ಸು 7 ವರ್ಷ ಇಲ್ಲಿ ಓದಿರಬೇಕಾಗಿರ್ತದೆ. ಆ ಪೇರೆಂಟ್ಸು ಸ್ಟಡಿ ಸರ್ಟಿಫಿಕೇಟ್ನ ತರಬೇಕು. ಅದೇ ರೀತಿ ಉದಾಹರಣೆಗೆ ಜೆ ಕ್ಲಾಸ್ ಅಂತಂದರೆ ಅವನು ಕ್ಯಾಂಡಿಡೇಟ್ ಪೇರೆಂಟು ಪಬ್ಲಿಕ್ ಸೆಕ್ಟರ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇರ್ತಾರೆ. ಅವರು ಹೋಮ್ ಟೌನ್ ಡಿಕ್ಲೇರೇಷನ್ ಕರ್ನಾಟಕ ಅಂತ ಮಾಡಿರ್ತಾನೆ. ಆ ಕರ್ನಾಟಕ ಅಂತ ಹೋಮ್ ಟೌನ್ ಡಿಕ್ಲೇರೇಷನ್ ಮಾಡೋದು ಎಂಪ್ಲಾಯರ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕು. ಇಂಥ ಸರ್ಟಿಫಿಕೇಟ್ಸ್ ಎಲ್ಲ ಏನೇನು ಅವಶ್ಯಕತೆ ಡಾಕ್ಯುಮೆಂಟ್ಸನ್ನು ತರಬೇಕು ಅನ್ನೋದು ಈಗಾಗಲೇ ನಾವು ವೆಬ್ಸೈಟಲ್ಲಿ ಹಾಕಿದೆ. ಅದರ ಪ್ರಕಾರ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಒಂದು ಸೆಟ್ ಜೆರಾಕ್ಸ್ ಕಾಪಿ ತೆಗೆದುಕೊಂಡು ಇಲ್ಲಿ ಬಂದಾಗ ನಾವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಮೇಲೆ ನಿಮ್ದು ಏನೇನು ಸರ್ಟಿಫಿಕೇಟನ್ನು ಕೊಟ್ಟಿದ್ದೀರಿ, ಎಲಿಜಿಬಲ್ ಇದ್ದೀರಿ ಅನ್ನೋದಕ್ಕೆ ಒಂದು ಸ್ಲಿಪ್ಪನ್ನು ಕೂಡ ನಾವು ಅವತ್ತಿನ ದಿವಸ ಕೊಡ್ತೀವಿ. ಕ್ಲಾಸ್ ಕೋಡ್ ಎ ಬಗ್ಗೆ ಹೇಳ್ತೀನಿ. ಕ್ಲಾಸ್ ಕೋಡ್ ಎ ಅಂತಂದರೆ ಕ್ಯಾಂಡಿಡೇಟು ಇಲ್ಲಿ ಮಿನಿಮಮ್ 7 ವರ್ಷ ಓದಿರ್ತಾನೆ. ಅವನು SLC ಅಥವಾ 12th ಸ್ಟ್ಯಾಂಡರ್ಡ್ ಯಾವುದಾದ್ರೂ ಒಂದು ಬೋರ್ಡ್ ಎಕ್ಸಾಮನ್ನು ಇಲ್ಲಿ ಮಾಡಿರಬೇಕು. ಮತ್ತು 7 ವರ್ಷ ಓದಿರೋ ಸ್ಟಡಿ ಸರ್ಟಿಫಿಕೇಟು ತೆಗೆದುಕೊಂಡು ಬಂದಿರಬೇಕು. ಅದರ BO ಅದು ಕೌಂಟರ್ ಸೈನ್ ಆಗಿರಬೇಕು. ಮತ್ತು ಏನಾದರೂ ರಿಸರ್ವೇಷನ್ ಕ್ಯಾಟಗರಿ ಅವನು ಕ್ಲೇಮ್ ಮಾಡ್ತಿದ್ರೆ ಆ ಸರ್ಟಿಫಿಕೇಟ್ ಕೂಡ ಅಪ್ಲಿಕೇಶನ್ ಫಾರ್ಮಲ್ಲಿ RD ನಂಬರನ್ನು ಮೆನ್ಷನ್ ಮಾಡಿರ್ತಾರೆ. ಆ ಸರ್ಟಿಫಿಕೇಟ್ಸನ್ನು ಕೂಡ ಕಡ್ಡಾಯವಾಗಿ ಇರ್ತದೆ. ಈ ಕ್ಲಾಸ್ ಕೋಡ್ ಬಿ ಅಂತ ಇದೆ. ಬಿ ಅಂತಂದ್ರೆ ಏನು? ಕ್ಯಾಂಡಿಡೇಟ್ಸು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಇಲ್ಲಿ ಕರ್ನಾಟಕದಲ್ಲಿ ಓದಿರಬೇಕು. ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಏನೇನು ತರಬೇಕಂತಂದರೆ CET ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟೌಟು, CET ಹಾಲ್ ಟಿಕೆಟು, ಆಮೇಲೆ SLC ಮಾರ್ಕ್ಸ್ ಕಾರ್ಡ್, 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಮತ್ತು ಬಿ ಕ್ಲಾಸ್ಗೆ ಪೇರೆಂಟ್ಸ್ ಸ್ಟಡಿ ಈಸ್ ಎ ಮಸ್ಟ್. ಅಂದರೆ ತಂದೆ ಅಥವಾ ತಾಯಿ ಇಲ್ಲಿ ಕರ್ನಾಟಕದಲ್ಲಿ 7 ವರ್ಷ ಓದಿರಬೇಕು. ಆ ಸರ್ಟಿಫಿಕೇಟ್ನ ತೆಗೆದುಕೊಂಡು ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಕೊಂಡು ನಿಮಗೊಂದು ಅಕ್ನಾಲೆಜ್ಮೆಂಟ್ ಸ್ಲಿಪ್ಪನ್ನು ಕೊಡ್ತೀವಿ. ಇದು ಬಿ ಕ್ಲಾಸ್ಗೆ ಸಂಬಂಧಪಟ್ಟದ್ದು. ಸಿ ಕ್ಲಾಸ್ ಅಂತಂದರೆ ಹೊರನಾಡು ಕನ್ನಡಿಗರು, ಅವರು ಯಾರೋ ಕ್ಯಾಂಡಿಡೇಟ್ಸು ಮದರ್ ಟಂಗ್ ಕನ್ನಡ ಆಗಿರಬೇಕು, ನಮ್ಮಲ್ಲಿ ಕನ್ನಡ ಪರೀಕ್ಷೆ ಬರೆದಿರಬೇಕು, ಕನ್ನಡ ಪರೀಕ್ಷೆಯಲ್ಲಿ ಅವನು ಪಾಸ್ ಆಗಿರಬೇಕು ಮತ್ತು ಅವನ ಮಾತೃಭಾಷೆ ಕನ್ನಡ, ತುಳು, ಕೊಡವ, ಬೇರೆ ಇಷ್ಟು ಭಾಷೆಗಳಾಗಿದ್ದರೆ ಅವರು ಹೊರನಾಡು ಕನ್ನಡದಲ್ಲಿ ಎಲಿಜಿಬಲ್ ಆಗ್ತಾನೆ. ಆಮೇಲೆ ಹೊರನಾಡು ಕನ್ನಡಿಗ ಕ್ಯಾಟಗರಿ ಇದರಲ್ಲಿ ಏನು ಕ್ಲಾಸಲ್ಲಿ ಏನೇನು ಅಪ್ಲೈ ಮಾಡಿದ್ರಿ ಅಂಥವ್ರ ಸರ್ಟಿಫಿಕೇಟ್ಸ್ ಏನು ತರಬೇಕಾಗುತ್ತೆ ಅಂತಂದರೆ ಕ್ಯಾಂಡಿಡೇಟ್ದು ಮದರ್ ಟಂಗ್ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟು, ಸ್ಕೂಲು ಅಥವಾ ಕಾಲೇಜಲ್ಲಿ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ಸಲ್ಲಿ ಮದರ್ ಟಂಗ್ ಕನ್ನಡ ಅನ್ನೋದಿರಬೇಕು. ಆಮೇಲೆ ಆ ತಂದೆ ಅಥವಾ ತಾಯಿ, ಆ ಪೇರೆಂಟ್ಸ್ ಕ್ಯಾಂಡಿಡೇಟ್ಸ್ ತಂದೆ ಅಥವಾ ತಾಯಿ ಈ ಕರ್ನಾಟಕದಲ್ಲಿ ಮುಂಚೆ ಇಲ್ಲಿ ವಾಸವಾಗಿರಬೇಕು, ಅವರು ಸ್ಟಡಿ ವ್ಯಾಸಂಗ ಪ್ರಮಾಣ ಇರಬೇಕು. ಆಮೇಲೆ ಈ ಸದ್ಯದಲ್ಲಿ ಯಾವ ರಾಜ್ಯದಲ್ಲಿ ಇರ್ತೀರಿ, ಬೇರೆ ಔಟ್ಸೈಡ್ ಕರ್ನಾಟಕ, ಆ ಒಂದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೂಡ ಅವರು ತೆಗೆದುಕೊಂಡು ಬರಬೇಕು. ಡಿ ಅಂತಂದರೆ ಗಡಿನಾಡು ಕನ್ನಡಿಗ ಅಂತಂದರೆ ಈ ಸೌತ್ ಸೋಲಾಪುರ್, ಜತ್, ಅಕ್ಕಲ್ಕೋಟ್, ಗಡಿಂಗ್ಲಸ್, ಮಂಜೇಶ್ವರ, ಕಾಸರಗೋಡು ಈ ಬಾರ್ಡರ್ ಏರಿಯಾದಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸು ಅವರು ಮಾತೃಭಾಷೆ ಕನ್ನಡ ಆಗಿದ್ದು ಅವ್ರದ್ದು ಕೂಡ ಈ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಪಾಸಾಗಿರಬೇಕು. ಆಮೇಲೆ ಅವ್ರ ಮದರ್ ಟಂಗ್ ಕ್ಯಾಂಡಿಡೇಟ್ದು ಮದರ್ ಟಂಗ್ ಕನ್ನಡ, ತುಳು, ಕೊಡವ ಅಥವಾ ಬೇರೆ
ಈ ಭಾಷೆಯದ್ದೊಂದು ಸರ್ಟಿಫಿಕೇಟು ಅಂದರೆ ಭಾಷೆ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟನ್ನು ಕೂಡ ತೆಗೆದುಕೊಂಡು ಬರಬೇಕು. ಆಮೇಲೆ ಅಲ್ಲಿ ಆ ಬಾರ್ಡರ್ ಡಿಸ್ಪ್ಯೂಟೆಡ್ ಏರಿಯಾ ಏನಿದೆಯಲ್ಲ ಅಲ್ಲಿ ವಾಸವಾಗಿರುತ್ತೆ ಸರ್ಟಿಫಿಕೇಟನ್ನು ಇರಬೇಕು. ಇದು ಡಿ ಕ್ಲಾಸು. ಕ್ಲಾಸ್ ಕೋಡ್ ಈ ಬಗ್ಗೆ ಹೇಳೋದಾದರೆ ಡಿಫೆನ್ಸ್ ಪರ್ಸನ್ಸು ಇಲ್ಲಿ ಕ್ಯಾಂಡಿಡೇಟು 11th ಮತ್ತು 12th ಇಲ್ಲಿ ಓದ್ತಾ ಇರಬೇಕು. ಆಮೇಲೆ ಆ 2 ವರ್ಷ ಓದ್ತಿರೋ ಟೈಮಲ್ಲಿ ಅವ್ರ ತಂದೆ ಅಥವಾ ತಾಯಿ ಇಲ್ಲಿ ಕರ್ನಾಟಕದಲ್ಲಿ ಸೇವೆ ಮಾಡ್ತಾ ಇರಬೇಕು. ದೇ ಶುಡ್ ಬಿ ವರ್ಕಿಂಗ್ ಇನ್ ಕರ್ನಾಟಕ ಫಾರ್ 1 year ಇನ್ ಸ್ಟಡಿ ಬಿಟ್ವೀನ್ 11 to 12 ಅಷ್ಟು ಆಗಿರಬೇಕು ಈ ಕ್ಲಾಸ್ಗೆ. ಇದಕ್ಕೆ ಸರ್ಟಿಫಿಕೇಟು ಸೇಮ್ ಅದನ್ನೇ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕೊಡು, 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕೊಡು, ಮತ್ತು ಅವರು ಪೇರೆಂಟ್ಸ್ ಐದರ್ ಆಫ್ ದಿ ಪೇರೆಂಟ್ಸ್ ಇಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ಒಂದು ಸರ್ಟಿಫಿಕೇಟು ಆ ಡಿಫೆನ್ಸ್ ಇದರಿಂದ ತೆಗೆದುಕೊಂಡು ಬಂದಿರಬೇಕು. ಎಫ್ ಕ್ಲಾಸ್ ಅಂತಂದ್ರೆ ಕ್ಯಾಂಡಿಡೇಟ್ ಪೇರೆಂಟ್ಸು ಡಿಫೆನ್ಸ್ ಪರ್ಸನ್ ಆಗಿರ್ತಾರೆ. ಅವರು ಮೂಲತಃ ಕರ್ನಾಟಕದವರಾಗಿರೋ ಬಗ್ಗೆ ಒಂದು ಡಿಕ್ಲರೇಷನ್ ಆಗಿರ್ತದೆ. ಅಂಥವರು ಕ್ಲಾಸ್ ಕೋಡ್ ಎಫ್ ಅಲ್ಲಿ ಬರ್ತಾರೆ. ಇದಕ್ಕೆ ಆ ಡಿಫೆನ್ಸ್ ಪರ್ಸನ್ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ಅನ್ನ ಕೊಡಬೇಕು. ಕ್ಯಾಂಡಿಡೇಟ್ಸ್ ಮತ್ತೆ ಪುನಃ ಅವ್ರದ್ದು 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅದೆಲ್ಲ ಸರ್ಟಿಫಿಕೇಟ್ ತೆಗೆದುಕೊಂಡು ಬರಬೇಕು. ಮೇನ್ ಅಲ್ಲಿ ಏನಂತಾರೆ ಪೇರೆಂಟ್ಸ್ದು ಡಿಫೆನ್ಸ್ ಪರ್ಸನ್ ಅನ್ನೋದು ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೊಂದು ಸರ್ಟಿಫಿಕೇಟ್, ಅದ್ರ ಜೊತೆಗೆ ಅವರು ಸರ್ವಿಸಿಗೆ ಜಾಯ್ನ್ ಆದಾಗ ಡಿಕ್ಲೇರ್ಡ್ ಆಸ್ ಹೋಮ್ ಟೌನ್ ಕರ್ನಾಟಕ ಅನ್ನೋದು ಇರಬೇಕು. ಜಿ ಕ್ಲಾಸು ಅಭ್ಯರ್ಥಿಯ ತಂದೆ ಡಿಫೆನ್ಸ್ ಪರ್ಸನಲ್ ಆಗಿರಬೇಕು. ಅವರು ಕನಿಷ್ಠ ಇಲ್ಲಿ 1 ವರ್ಷ ಸೇವೆ ಸಲ್ಲಿಸಿರಬೇಕು. ಆಮೇಲೆ ಅವ್ರಿಗೆ ಈ ಬಾರ್ಡರ್ ಏರಿಯಾಸ್ ಯಾವ್ದು ಜಮ್ಮು ಕಾಶ್ಮೀರ ಆಗಲಿ ಈಶಾನ್ಯ ಇರಲಿ ಏರಿಯಾದಲ್ಲಿ ಅವರಿಗೆ ಟ್ರಾನ್ಸ್ಫರ್ ಆಗಿರ್ತದೆ. ಆಮೇಲೆ ಅವರಿಗೆ ಇಲ್ಲಿ ಇರೋದಕ್ಕೆ ಇಲ್ಲೇ ಇರೋದಕ್ಕೆ ಒಂದು ಪರ್ಮಿಷನ್ ಕೊಟ್ಟಿರ್ತಾರೆ. ಅಂಥವ್ರು ಆ ಜಿ ಕ್ಲಾಸ್ ಅಲ್ಲಿ ಬರ್ತಾರೆ. ಡಿಸ್ಟರ್ಬ್ಡ್ ಏರಿಯಾಗೆ ಟ್ರಾನ್ಸ್ಫರ್ ಮಾಡೋದು ಒಂದು ಸರ್ಟಿಫಿಕೇಟ್ ಅನ್ನ ಕೊಡಬೇಕು. ಆಮೇಲೆ ನಂತರ ಅದೇ ಸೇಮ್ 10th ಮಾರ್ಕ್ಸ್ ಕಾರ್ಡು ಆಮೇಲೆ 12th ಮಾರ್ಕ್ಸ್ ಕಾರ್ಡನ್ನು ಅವರು ಸಬ್ಮಿಟ್ ಮಾಡಬೇಕು. ಎಚ್ ಕ್ಲಾಸ್ ಅಂತಂದ್ರೆ ಎಕ್ಸ್ ಡಿಫೆನ್ಸ್ ಪರ್ಸನ್ ಕ್ಯಾಂಡಿಡೇಟ್ಸ್ ಪೇರೆಂಟ್ಸು ಡಿಫೆನ್ಸ್ ಅಲ್ಲಿ ಸರ್ವ್ ಮಾಡಿರಬೇಕು. ಆಮೇಲೆ ಅವರು ಮೂಲತಃ ಕರ್ನಾಟಕದವರಾಗಿರ್ಬೇಕು. ಹೋಮ್ ಟೌನ್ ಡಿಕ್ಲರೇಷನ್ ಕರ್ನಾಟಕ ಇರಬೇಕು. ಅವ್ರ ಸರ್ಟಿಫಿಕೇಟ್ ಅನ್ನ ಪೇರೆಂಟ್ ಸರ್ಟಿಫಿಕೇಟ್ ಡಿಫೆನ್ಸ್ ಸರ್ಟಿಫಿಕೇಟ್ ಅನ್ನ ಎಕ್ಸ್ ಸರ್ವಿಸ್ ಮೆನ್ ಸರ್ಟಿಫಿಕೇಟ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಕ್ಯಾಂಡಿಡೇಟ್ ಅವ್ರ 10th 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕು. ಐ ಕ್ಲಾಸ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ಪೇರೆಂಟು ಸೆಂಟ್ರಲ್ ಅಥವಾ ಪಬ್ಲಿಕ್ ಸೆಕ್ಟರ್ ಎಂಪ್ಲಾಯ್ ಆಗಿರಬೇಕು. ಕ್ಯಾಂಡಿಡೇಟು 11 and 12 ಇಲ್ಲಿ ಓದಿರಬೇಕು. ಆ ಒಂದು 11, 12 ಏನು ಓದ್ತಾ ಇರಬೇಕಾದ್ರೆ 1 ವರ್ಷ ಇಲ್ಲಿ ಸರ್ವಿಸ್ ಮಾಡಿರಬೇಕು. ಅಂಥವ್ರಿಗೆ ಐ ಕ್ಲಾಸ್ ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲಿ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಇಲ್ಲಿ ಇದ್ದಕ್ಕೆ ಒಂದು ಸರ್ಟಿಫಿಕೇಟ್ ತೆಗೆದುಕೊಂಡು ಬರಬೇಕು. ಜೆ ಕ್ಲಾಸು ಪಬ್ಲಿಕ್ ಸೆಕ್ಟರ್ ಎಂಪ್ಲಾಯ್ ಆಗಿರಬೇಕು. ಕ್ಯಾಂಡಿಡೇಟ್ ಪೇರೆಂಟು ಐದರ್ ಆಫ್ ದಿ ಪೇರೆಂಟ್ ಅವರು ಇದು ಸರ್ವಿಸಿಗೆ ಜಾಯ್ನ್ ಆಗಬೇಕಾದ್ರೆ ಕರ್ನಾಟಕ ಹೋಮ್ ಟೌನ್ ಡಿಕ್ಲರೇಷನ್ ಅಂತ ಕೊಟ್ಟಿರಬೇಕು. ಆಮೇಲೆ ಅವರು ಇಲ್ಲಿ 7 ವರ್ಷ ಅಂದರೆ ಪೇರೆಂಟ್ ಐದರ್ ಆಫ್ ದಿ ಪೇರೆಂಟ್ ಇಲ್ಲಿ ಕರ್ನಾಟಕದಲ್ಲಿ ಓದಿರತಕ್ಕಂಥ ಸರ್ಟಿಫಿಕೇಟ್ನ ತೆಗೆದುಕೊಂಡು ಬರಬೇಕು. ಕ್ಯಾಂಡಿಡೇಟು ಎಲ್ಲಾದರೂ ಅವನು ಈ 10th ಅಥವಾ 12th ಮಾಡಿರ್ಬೋದು, ಇಲ್ಲೇ ಮಾಡಿರ್ಬೇಕಂತೇನಿಲ್ಲ. ಕೆ ಕ್ಲಾಸು ಕ್ಯಾಂಡಿಡೇಟ್ ಪೇರೆಂಟು ಎಲೆಕ್ಟೆಡ್ MP ಕರ್ನಾಟಕದಿಂದ ಆಗಿರಬೇಕು. ಅವ್ರ ಕ್ಯಾಂಡಿಡೇಟು 12th ಸ್ಟ್ಯಾಂಡರ್ಡ್ನ ಇಲ್ಲಿ ಪಾಸ್ ಆಗಿರಬೇಕು. ಅದು ಕೆ ಕ್ಲಾಸ್ ಅಂತ ಅಂತೀವಿ. ಅದಕ್ಕೆ ಆ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಬರಬೇಕು. ಎಲೆಕ್ಟೆಡ್ MP ಏನು ಕರ್ನಾಟಕದಿಂದ ಇದಾಗಿತ್ತಲ್ಲ ಅದನ್ನು ತರಬೇಕು. ಎಕ್ಸ್ ಆದರೂ ಆಗಿರ್ಬೋದು, ಈಗ ಹಾಲಿ ಆದರೂ ಆಗಿರ್ಬೋದು. ಕ್ಲಾಸ್ ಕೋಡ್ ಎಮ್ ಬಂದು ಕ್ಯಾಂಡಿಡೇಟ್ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ ಆಗಿರಬೇಕು. ಆಮೇಲೆ ಅವರು ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಸರ್ಟಿಫಿಕೇಟನ್ನು ಕೊಟ್ಟಿರಬೇಕು. ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ ಕ್ಯಾಂಡಿಡೇಟ್ಸ್ ಅವರು ಸರ್ಟಿಫಿಕೇಟನ್ನು ಡಿಸ್ಟ್ರಿಕ್ಟ್ ಕಮಿಷನರಿಂದ ಮೈಗ್ರೆಂಟ್ ಅಂತ ಒಂದು ಸರ್ಟಿಫಿಕೇಟನ್ನು ತೆಗೆದುಕೊಂಡಿರಬೇಕು. ಆಮೇಲೆ ಎಲ್ಲಾದರೂ ಅವರು PUC ಕರ್ನಾಟಕದಲ್ಲೇ 12th ಸ್ಟ್ಯಾಂಡರ್ಡ್ ಮಾಡಬೇಕಂತೇನಲ್ಲ, ಎಲ್ಲಾದರೂ ಮಾಡಿದರೆ ಅವರು ಎಮ್ ಕ್ಲಾಸಿಗೆ ಎಲಿಜಿಬಲ್ ಇರ್ತಾರೆ. ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ ಕ್ಯಾಂಡಿಡೇಟ್ಸ್. ಎನ್ ಕ್ಲಾಸ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ 1 ರಿಂದ 10 ಸತತವಾಗಿ ಕನ್ನಡ ಮಾಧ್ಯಮದಲ್ಲಿ ಓದಿದರೆ, ಕರ್ನಾಟಕ ಬಿಟ್ಟು ದೇಶದಲ್ಲಿ ಯಾವುದೇ ಭಾಗದಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿದರೆ ಅವರಿಗೆ ಎನ್ ಕ್ಲಾಸ್ ಅಂತ ಹೇಳ್ತೀವಿ. ಆ 1 ರಿಂದ 10 ಓದತಕ್ಕಂಥ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ನ ತೆಗೆದುಕೊಂಡು ಬರಬೇಕು. ಆಮೇಲೆ PUC ಎಲ್ಲಾದರೂ ಪಾಸ್ ಮಾಡಿರ್ಬೋದು, ಅವರಿಗೆ ಎನ್ ಕ್ಲಾಸ್ ಅಂತ ಹೇಳ್ತೀವಿ. ಆಮೇಲೆ ಅವರು ಕನ್ನಡ ಎಕ್ಸಾಮಿನೇಷನ್ ಕಂಪಲ್ಸರಿ ಕನ್ನಡ ಟೆಸ್ಟ್ ತೆಗೆದುಕೊಂಡು ಬೇಕಾಗಿರೋದಿಲ್ಲ. ಇನ್ನು ಓ ಕ್ಲಾಸ್ ಬಂದ್ಬಿಟ್ಟು ಈ ಪೇರೆಂಟ್ ಅಂದ್ರೆ ಕ್ಯಾಂಡಿಡೇಟ್ಸ್ ಪೇರೆಂಟ್ಸ್ ಐದರ್ ಆಫ್ ದಿ ಪೇರೆಂಟ್ CAPF ex-CAPF ಆಗಿರ್ಬೋದು, ಇದರಲ್ಲಿ ಸರ್ವಿಸ್ ಮಾಡ್ತಕ್ಕಂಥ ಪೇರೆಂಟ್ಸು ಅವರು ಕೆಲಸಕ್ಕೆ ಜಾಯ್ನ್ ಆಗ್ಬೇಕಾದ್ರೆ ಕರ್ನಾಟಕ ಹೋಮ್ ಟೌನ್ ಡಿಕ್ಲರೇಷನ್ ನ ಮಾಡಿರ್ಬೇಕು. ಅವರು ಓ ಕ್ಲಾಸ್ ಅಲ್ಲಿ ಬರ್ತಾರೆ. ಆಮೇಲೆ 12th ಸ್ಟ್ಯಾಂಡರ್ಡ್ ಅನ್ನ ಪಾಸ್ ಮಾಡ್ಕೊಂಡಿರ್ಬೇಕು. ಸೊ ಆ ಸರ್ಟಿಫಿಕೇಟ್ ಏನು ಸರ್ವಿಸಿಗೆ ಏನು ಜಾಯ್ನ್ ಆಗ್ತಾರೆ, ಜಾಯ್ನ್ ಆಗಬೇಕಾದ್ರೆ ಅವರು ಹೋಮ್ ಟೌನ್ ಕರ್ನಾಟಕ ಅಂತ ಡಿಕ್ಲೇರ್ ಆಗಿರಬೇಕು. ex-CAPF ಆಗಿರ್ಬೋದು, CAPF ಅಂದ್ರೆ ಪ್ರೆಸೆಂಟ್ ಅವರ್ ಆಗಿರ್ಬೋದು ಅಥವಾ ಎಕ್ಸ್ ಆಗಿರ್ಬೋದು, ಬಟ್ ಹೋಮ್ ಟೌನ್ ಡಿಕ್ಲರೇಷನ್ ಆಗಿರಬೇಕು. ಇದಿವೆಲ್ಲ CAPF ಅಂತಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಇದೆಲ್ಲ ಸಂಬಂಧಪಟ್ಟಾಗೆ CAPF ಕ್ಯಾಟಗರಿಯಲ್ಲಿ ಬರ್ತದೆ. ಸೀಟು ಹಂಚಿಕೆ ಮಾಡಬೇಕಾದ್ರೆ ಅಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಂತ ಇರ್ತವೆ. ವಿಶೇಷ ಕ್ಯಾಟಗರಿ ಕೋಟಾ ಅಡಿಯಲ್ಲಿ ಅಂತಂದರೆ NCC, ಸ್ಪೋರ್ಟ್ಸು, ಡಿಫೆನ್ಸು, ಎಕ್ಸ್ ಡಿಫೆನ್ಸು, CAPF, ex-CAPF, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಆಂಗ್ಲೋ ಇಂಡಿಯನು, ಇದೆಲ್ಲ ವಿಶೇಷ ಪ್ರವರ್ಗ ಕ್ಯಾಟಗರಿಯಲ್ಲಿ ಅರ್ಜಿ ಹಾಕಿದಂಥ ಅಭ್ಯರ್ಥಿಗಳು. ಅವರು ಕೂಡ ಇಲ್ಲಿ
ಅವರ ಏನು ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟನ್ನು ಕೂಡ ಸಬ್ಮಿಟ್ ಮಾಡಬೇಕಾಗ್ತದೆ. ಈ ಸರ್ಟಿಫಿಕೇಟಿಗೂ ಸಬ್ಮಿಟ್ ಮಾಡೋದಕ್ಕೂ ಕೂಡ ನಾವು ಡೇಟನ್ನು ನಿಗದಿ ಮಾಡಿದ್ದೀವಿ. ಮೇ 5ರಿಂದ ಮೇ 14ರವರೆಗೆ ದಿನಾಂಕವನ್ನು ನಿಗದಿಪಡಿಸಿದ್ದೀವಿ. ಇದರಲ್ಲಿ ಸ್ಪೋರ್ಟ್ಸನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ವಿಶೇಷ ಕ್ಯಾಟಗರಿಯನ್ನು ನಾವು ಯಾವ ದಿನಾಂಕದಂದು ಯಾವ ಕ್ಯಾಟಗರಿಯವರು ಬರಬೇಕು ಅನ್ನೋದನ್ನು ಹೇಳಿದ್ದೀವಿ. ಸ್ಪೋರ್ಟ್ಸ್ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ನಂತರದಲ್ಲಿ ದಿನಾಂಕವನ್ನು ನಾವು ತಿಳಿಸ್ತೀವಿ. ಈಗ ಮೊದಲನೇದಾಗಿ ಹೇಳಬೇಕಾದ್ರೆ CIPF, ಆಮೇಲೆ CRPF, CISF, BSF, ITBP ಇದೆಲ್ಲ 5ನೇ ತಾರೀಕಿನ ದಿವಸ ತಾವು ಇಲ್ಲಿ ಖುದ್ದಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಒಂದು ಸೆಟ್ ಜೆರಾಕ್ಸ್ ಕಾಪಿಯನ್ನು ಸಬ್ಮಿಟ್ ಮಾಡಬೇಕು. ಆಮೇಲೆ ಎಕ್ಸ್ ಡಿಫೆನ್ಸು CIPF 6 ಮತ್ತು 7ನೇ ತಾರೀಕು ಮೇ ಅವತ್ತಿನ ದಿವಸ ಸಬ್ಮಿಟ್ ಮಾಡಬೇಕು. ಇನ್ನು ನಂತರ ಡಿಫೆನ್ಸ್ದವರು 8 ಮತ್ತು 9ನೇ ತಾರೀಕಿನ ದಿವಸ ಸರ್ಟಿಫಿಕೇಟನ್ನು ಮಾಡಬೇಕು. ಸ್ಕೌಟ್ಸ್ ಆ್ಯಂಡ್ ಗೈಡ್ಸು 12ನೇ ತಾರೀಕು ಮೇ ಅವತ್ತಿನ ದಿವಸ ಬಂದು ಇಲ್ಲಿ ಖುದ್ದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಬಂದು ಸಬ್ಮಿಟ್ ಮಾಡಬೇಕು. ನಂತರ NCCದವರು 13 ಮತ್ತು 14ನೇ ತಾರೀಕಿನ ದಿವಸ ಸಬ್ಮಿಟನ್ನು ಮಾಡಿರಬೇಕು. ಅವ್ರ ಡಾಕ್ಯುಮೆಂಟ್ಸನ್ನು ತಂದು ಸಬ್ಮಿಟ್ ಮಾಡಬೇಕು. ನೀವು ಸಬ್ಮಿಟ್ ಮಾಡಿದಾಗ ನಾವು ಒಂದು ಏನೇನು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿರುತ್ತೆ ಅನ್ನೋದಕ್ಕೆ ಒಂದು ಅಕ್ನಾಲಜ್ಮೆಂಟನ್ನು ಕೊಡ್ತೀವಿ. ನಂತರದಲ್ಲಿ ಆ ಸರ್ಟಿಫಿಕೇಟ್ಸ್ ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಆ ಒಂದು ಪಟ್ಟಿಯನ್ನು ನಾವು KA ವೆಬ್ಸೈಟ್ನಲ್ಲಿ ಹಾಕ್ತೀವಿ.